ಆರೋಪಿ ದರ್ಶನ್ಗೆ ಜೈಲಲ್ಲಿ ಸಿಕ್ತು ಮತ್ತೊಂದು ಬೆಡ್ಶೀಟ್. ಜೈಲಲ್ಲಿ ಚಳಿಗೆ ತಂಡ ಹೊಡೆದಿದ್ದ ದರ್ಶನ್ಗೆ ಬೆಡ್ಶೀಟ್ ಸಿಕ್ಕಿದೆ. ನ್ಯಾಯಾಧೀಶರ ಎದುರು ಬೆಡ್ಶೀಟ್ ಕೊಡ್ತಿಲ್ಲ ಅಂತ ದರ್ಶನ್ ಮನವಿ ಮಾಡಿಕೊಂಡಿದ್ರು. ಬೆಡ್ಶೀಟ್ ಕೊಡುವಂತೆ, ಬೆಡ್ಶೀಟ್ ನೀಡುವಂತೆ ಪೊಲೀಸರಿಗೆ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಜಡ್ಜ್ ಸೂಚನೆಯಂತೆ ಆರೋಪಿ ದರ್ಶನ್ಗೆ ಬೆಡ್ಶೀಟ್ ಸಿಕ್ಕಿದೆ. ಇವತ್ತು ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಹಾಜರಾಗಿದ್ದ ದರ್ಶನ್ ಬೆಡ್ಶೀಟ್ ಕೊಟ್ಟಿದ್ದಾರಾ ಅಂತ ನ್ಯಾಯಾಧೀಶರು ಕೇಳಿದ್ರು. ಬೆಳಗ್ಗೆ ಬೆಡ್ಶೀಟ್ ನೀಡಿದ್ದಾರೆ ಅಂತ ಹೇಳಲಾಗಿದೆ. ದರ್ಶನ್ ಮತ್ತು ನಾಗರಾಜ್ ಇಬ್ರು ಬೆಳಗ್ಗೆ ಬೆಡ್ಶೀಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತು ವಿಚಾರಣೆಗೆ ದರ್ಶನ್ ಮತ್ತು ನಾಗರಾಜ್ ಹಾಜರಾಗಿದ್ರು. ಜೈಲಿನಲ್ಲಿ ಅಗತ್ಯ ವ್ಯವಸ್ಥೆಗಳಿಗಾಗಿ, ಸೌಲಭ್ಯಗಳಿಗಾಗಿ ದರ್ಶನ್ ಪರಪನಾಗ್ರಹಾರ ಸೇರಿದಾಗ್ಲಿಂದಲೂ ಕೂಡ ಮನವಿ ಮಾಡ್ತಲೇ ಇದ್ದಾರೆ. ಚಳಿ ಇದೆ, ಮಲ್ಗೋದಕ್ಕಾಗ್ತಾ ಇಲ್ಲ, ಒಂದು ಬೆಡ್ಶೀಟ್ ಬೇಕು ಅಂತ ವಿಚಾರಣೆಗೆ ಹಾಜರಾದಾಗ ದರ್ಶನ್ ಮನವಿ ಮಾಡಿಕೊಂಡಿದ್ರು. ಫಿಸಿಯೋಥೆರಪಿ ನೀಡ್ತಿದ್ದಾರಾ ಅಂತ ದರ್ಶನ್ಗೆ ಜಡ್ಜ್ ಕೇಳ್ತಾರೆ. 2 ಬಾರಿ ಕೊಟ್ಟಿದ್ದು, ಈಗ ಫಿಸಿಯೋಥೆರಪಿ ಮಾಡಿಸ್ತಿಲ್ಲ ಅಂತ ದರ್ಶನ್ ಹೇಳ್ತಾರೆ. ವಾರಕ್ಕೆ 2 ಬಾರಿ ಫಿಸಿಯೋಥೆರಪಿ ಮಾಡಿಸೋದಾಗಿ ಸಿಬ್ಬಂದಿ ಹೇಳಿದ್ರು. ದರ್ಶನ್ಗೆ ಫಿಸಿಯೋಥೆರಪಿ ಮಾಡಿಸುವಂತೆ ಕೋರ್ಟ್ ಕೂಡ ಸೂಚನೆ ಕೊಟ್ಟಿತ್ತು. ನ್ಯಾಯಮೂರ್ತಿ IB ನಾಯಕ್ ಅವರಿಂದ ಆದೇಶ ಹೊರಬಿದ್ದಿತ್ತು. ಫಿಸಿಯೋಥೆರಪಿ ಮಾಡಿಸುವಂತೆ ಜೈಲಲ್ಲಿ. ಫಿಸಿಯೋಥೆರಪಿ ನೀಡ್ತಿಲ್ಲ ಅಂತ ದರ್ಶನ್ ಪರ ವಕೀಲರು ಹೇಳ್ತಾರೆ. ಪರಪನ ಅಗ್ರಹಾರ ಸೇರ್ತಾ ಇದ್ದಂತೆ ಬೆನ್ನು ನೋವಿನ ಸಮಸ್ಯೆ ಬಗ್ಗೆ ಮತ್ತೆ ಒದ್ದಾಡೋದಕ್ಕೆ ಶುರು ಮಾಡಿದ್ರು ದರ್ಶನ್. ಕೊನೆಗೆ ಕೋರ್ಟ್ನಿಂದಲೇ ಆದೇಶ ಬಂತು, ವಾರಕ್ಕೆ 2 ದಿನ ಫಿಸಿಯೋಥೆರಪಿ ನೀಡುವಂತೆ. ಅದರ ಬಗ್ಗೆ ಕೂಡ ಇವತ್ತು ಜಡ್ಜ್ ಪ್ರಶ್ನೆ ಮಾಡಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದ್ದಾರೆ ಸಂಪರ್ಕದಲ್ಲಿ. ರಮೇಶ್, ದರ್ಶನ್ ನಿನ್ನೆ ವಿಚಾರಣೆಗೆ ಹಾಜರಾದಾಗ ಬೆಡ್ಶೀಟ್ ನ ಒಂದು ಸಮಸ್ಯೆನ ಮುಂದೆ ಇಟ್ಟಿದ್ರು. ಆದ್ರೆ ಇವತ್ತು ಜಡ್ಜ್ ಅದನ್ನ ಕೇಳ್ತಾರೆ, ಬೆಡ್ಶೀಟ್ ಕೊಟ್ರ ಅಂತ. ಪರಪನ ಅಗ್ರಹಾರ ಸೇರಿದಾಗ್ಲಿಂದಲೂ ಸಾಕಷ್ಟು ವಿಚಾರಕ್ಕೆ ಮನವಿ ಮಾಡ್ತಲೇ ಬಂದಿದ್ದಾರೆ ದರ್ಶನ್. ಒಟ್ಟಾರೆ ಈ ಎಲ್ಲ ವಿಷಯವಾಗಿ ಇವತ್ತೇನು ನಡೀತು ಕೋರ್ಟಲ್ಲಿ? ಶ್ವೇತಾ, ಆರೋಪಿ ದರ್ಶನ್ಗೆ ಇವತ್ತು ಜೈಲಿನ ಸಿಬ್ಬಂದಿಗಳು ಒಂದು ಬೆಡ್ಶೀಟನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಖುದ್ದಾಗಿ ಆರೋಪಿ ದರ್ಶನ್ನೇ ಇವತ್ತು ಕೋರ್ಟ್ ಮುಂದೆ ಹೇಳಿರುವಂಥದ್ದು. ಅಂದರೆ ನಿನ್ನೆ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಏಕಾಏಕಿ ಮುಂದೆ ಬಂದು ಮಾತನಾಡಿದಂಥ ಆರೋಪಿ ದರ್ಶನ್ ಮತ್ತು ನಾಗರಾಜ್ ಇಬ್ಬರೂ ಕೂಡ ಹೇಳ್ತಾರೆ, ಜೈಲಿನಲ್ಲಿ ತುಂಬಾ ಚಳಿ ಇದೆ, ನಮಗೆ ಇಲ್ಲಿ ಮಲಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೊಟ್ಟಿರುವಂಥ ಒಂದು ಬೆಡ್ಶೀಟ್ ತೆಳುವಾದ ಬೆಡ್ಶೀಟ್ ಇದೆ, ಅದರಿಂದ ನಮಗೆ ಮಲಗಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಕುತ್ಕೊಂಡು ಮೂಲೆಯಲ್ಲೆಲ್ಲ ಕೂತ್ಕೊಳ್ಬೇಕಾಗಿದೆ, ತುಂಬಾ ಕಷ್ಟ ಇದೆ, ತುಂಬ ಸಿಕ್ಕಾಪಟ್ಟೆ ಚಳಿ ಇದೆ. ಹಾಗಾಗಿ ಜೈಲಿನ ಅಧಿಕಾರಿಗಳಿಗೆ ಒಂದು ಬೆಡ್ಶೀಟನ್ನು ಕೊಡಲಿಕ್ಕೆ ಒಂದು ಸೂಚನೆ ಕೊಡಿ ಅಂತೇಳಿ ಒಂದು ರಿಕ್ವೆಸ್ಟನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಜೈಲು ಸಿಬ್ಬಂದಿಗಳಿಗೆ ನ್ಯಾಯಮೂರ್ತಿಗಳು ಅಂದರೆ ಒಂದು ಕೊಡಿ, ಪದೇ ಪದೇ ನಾನೇ ಹೇಳ್ಬೇಕಾದ್ರೆ ಅವ್ರಿಗೇನು ಮಿನಿಮಮ್ ಸೌಲಭ್ಯಗಳನ್ನು ಕೊಡಿ ಅಂತೇಳಿ ಹೇಳಿದ್ವಿ, ಅದನ್ನು ಕೊಡಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗಾಗಿ ಕೊಡ್ತೇವೆ ಅನ್ನುವಂಥದ್ದನ್ನ ಅವ್ರು ಹೇಳಿದ್ರು. ಅದಾದ್ರ ಜೊತೆಗೆ ನ್ಯಾಯಾಧೀಶ ಹೇಳಿರುವಂಥದ್ದಂದರೆ ಇವ್ರು ಕೊಟ್ರಾ ಇಲ್ವಾ ಅನ್ನೋದನ್ನು ಖಚಿತಪಡಿಸ್ಕೊಳ್ಳೋಕ್ಕೆ ನಾಳೆ ಅಂದರೆ ಇವತ್ತಿಗೆ VC ಮೂಲಕ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದನ್ನು ಹೇಳಿದರು. ಹಾಗಾಗಿ ಇವತ್ತು 1:30 ಸುಮಾರಿಗೆ ದರ್ಶನ್ ಮತ್ತು ನಾಗರಾಜ್ ಇಬ್ಬರನ್ನು ಕೂಡ VC ಮೂಲಕ ಪ್ರೊಡ್ಯೂಸ್ ಮಾಡಲಾಗುತ್ತೆ ಜೈಲಿನಿಂದ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೇಳ್ತಾರೆ, ನಿಮಗೆ ಇದ್ರೆ ಏನು ಬೆಡ್ಶೀಟನ್ನು ಕೊಟ್ಟಿದ್ದಾರಾ ಅನ್ನುವಂಥದ್ದನ್ನ ಕೇಳಿದಂಥ ಸಂದರ್ಭದಲ್ಲಿ ಹೌದು ನಮಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದಂದರೆ ಈ ಮೊದಲು ಒಂದು ತೆಳುವಾದ ಬೆಡ್ಶೀಟ್ ಇದೆ, ಅದ್ರ ಜೊತೆಗೆ ನಿನ್ನೆ ಸಂಜೆ ದರ್ಶನ್ ಕಡೆಯವರು ಜೈಲಿಗೆ ಹೋಗಿ ಕೊಟ್ಟು ಬಂದಂಥ ಬೆಡ್ಶೀಟ್ಗಳೇನಿದೆ ಅದನ್ನು ಆರೋಪಿಗಳಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಿರುವಂಥದ್ದು. ಇದರ ಜೊತೆಗೆ ದರ್ಶನ್ ಪರ ವಕೀಲರು ಮತ್ತೊಂದು ಪ್ರಮುಖವಾದ ಅಂಶವನ್ನು ಅಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಫಿಸಿಯೋಥೆರಪಿಯನ್ನು ನಾವು ಮಾಡಿಸ್ತೇವೆ ಅನ್ನುವಂಥ ಒಂದು ರಿಕ್ವೆಸ್ಟನ್ನು ಮತ್ತು ಆ ಮಾಹಿತಿಯನ್ನು ಜೈಲಧಿಕಾರಿಗಳೇ ನ್ಯಾಯಾಲಯಕ್ಕೆ ಕೊಟ್ಟಿದ್ರು. ಆದರೆ ಆರಂಭದಲ್ಲಿ 2 ಸರಿ ಮಾಡಿಸಿದವರು ಈಗ ಮತ್ತೆ ಮಾಡಿಸ್ತಾ ಇಲ್ಲ ಅನ್ನುವಂಥದ್ದನ್ನ ಅದಕ್ಕೆ ಸಂಬಂಧಪಟ್ಟ ಜೈಲಧಿಕಾರಿಗಳೇ ಸೂಚನೆ ಕೊಡಬೇಕು ಅನ್ನೋದನ್ನ ಮನವಿಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೂಡ ನ್ಯಾಯಾಧೀಶ ದರ್ಶನ್ಗೆ ಕೇಳ್ತಾರೆ, ನಿಮಗೆ ಫಿಸಿಯೋಥೆರಪಿ ಮಾಡಿಸ್ತಾ ಇದ್ದಾರಾ, ಎಷ್ಟು ಸಾರಿ ಮಾಡಿದ್ದಾರೆ ಅಂತಂದ್ರೆ 2 ಬಾರಿ ಮಾತ್ರ ಮಾಡಿದ್ದಾರೆ, ಈಗ ಮಾಡಿಲ್ಲ ಅಂತದ್ದು. ಹಾಗಾಗಿ ಫಿಸಿಯೋಥೆರಪಿಯನ್ನು ನೀವೇ ಮಾಡಿಸ್ತೀವಿ ಅಂತ ಹೇಳಿದರೆ ಅದೇ ರೀತಿ ಫಿಸಿಯೋಥೆರಪಿನ ಮಾಡಿ ಅನ್ನುವಂಥದ್ದನ್ನ ಸೂಚನೆ ಕೊಟ್ಟಿರುವಂಥದ್ದು. ಹಾಗಾಗಿ ಬೆಡ್ಶೀಟ್ ಮತ್ತು ಫಿಸಿಯೋಥೆರಪಿ ಭಾಗ್ಯ ಎರಡೂ ಕೂಡ ಇವತ್ತು ದರ್ಶನ್ಗೆ ಸಿಕ್ಕಿರುವಂತಹದ್ದು. ಶ್ವೇತಾ, ಥ್ಯಾಂಕ್ ಯು ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.